ನಮಸ್ಕಾರ ಸ್ನೇಹಿತರೆ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ ಗೊತ್ತಾ? ಅದೇ ನಿಮ್ಮ ಜೀವನದಲ್ಲಿ ಸಂಪತ್ತು ಬರುತ್ತದಾ ಅಥವಾ ದಾರಿದ್ರ್ಯ ಉಳಿಯುತ್ತದಾ ಅನ್ನೋದನ್ನ ತೀರ್ಮಾನ ಮಾಡ್ತದೆ. ಶಾಸ್ತ್ರಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಈ 4 ತಪ್ಪುಗಳಿದ್ದರೆ ಲಕ್ಷ್ಮೀ ದೇವಿಯ ಕೃಪೆ ದೂರವಾಗುತ್ತೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಹಣದ ಅಡಚಣೆ ಏಕೆ ಬರುತ್ತಿದೆ ಅನ್ನೋದರ ಉತ್ತರ ಸಿಗುತ್ತೆ. ಮೊದಲನೇ ತಪ್ಪು, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದು. ಸ್ನೇಹಿತರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯುವುದು ಅತ್ಯಂತ ದೊಡ್ಡ ತಪ್ಪು. ಬೆಳಿಗ್ಗೆ ಸಮಯ ದೇವತಾ ಶಕ್ತಿ ಹೆಚ್ಚು ಇರುವ ಸಮಯವಾಗಿದೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅನ್ನು ನೋಡುವುದರಿಂದ ಮನಸ್ಸು ಅಶಾಂತ, ನಕಾರಾತ್ಮಕ ಶಕ್ತಿ, ಏಕಾಗ್ರತೆ ನಾಶವಾಗುತ್ತೆ. ಇದರ ಪರಿಣಾಮವಾಗಿ ಹಣ ಉಳಿಯುವುದಿಲ್ಲ, ದುಡಿಯುವ ಶಕ್ತಿ ಕಡಿಮೆಯಾಗುತ್ತೆ ಮತ್ತು ಬಂದ ಅವಕಾಶಗಳು ಕೈತಪ್ಪಿ ಹೋಗುತ್ತವೆ. ಇದಕ್ಕೆ ಪರಿಹಾರ ಏನಂತಂದ್ರೆ, ಮೊಬೈಲ್ ನೋಡುವುದಕ್ಕಿಂತ ಮೊದಲು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 11 ಬಾರಿ ಜಪ ಮಾಡಿ. ಇನ್ನು ಎರಡನೇ ತಪ್ಪು, ಹಾಸಿಗೆಯಲ್ಲೇ ಮಲಗಿಕೊಂಡು ಸಮಯ ಕಳೆಯುವುದು. ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಹಾಸಿಗೆಯಲ್ಲಿ ಮಲಗುವುದು ದಾರಿದ್ರ್ಯದ ಆಹ್ವಾನ ಅಂತ ಹೇಳ್ತಾರೆ. ಶ್ರಮಶೀಲರ ಮನೆಯಲ್ಲಿ ಮಾತ್ರ ಲಕ್ಷ್ಮೀ ದೇವಿಯು ವಾಸ ಮಾಡ್ತಾಳೆ. ಈ ರೀತಿ ಮಾಡುವುದರಿಂದ ಸೋಮಾರಿತನ ಹೆಚ್ಚಾಗುತ್ತೆ, ಕೆಲಸದಲ್ಲಿ ಯಶಸ್ಸು ಕಡಿಮೆಯಾಗುತ್ತೆ, ಹಣ ಬರೋದ್ರಲ್ಲಿ ತಡ ಆಗುತ್ತೆ. ಇದಕ್ಕೆ ಪರಿಹಾರ ಏನಂತಂದ್ರೆ, ಪ್ರತಿದಿನ ಎದ್ದ ತಕ್ಷಣ ನೆಲಕ್ಕೆ ಕಾಲಿಟ್ಟು ಭೂಮಾತೆಗೆ ಧನ್ಯವಾದವನ್ನು ಹೇಳಿ ಹಾಗೂ ಮುಖ ತೊಳೆಯಿರಿ. ಇದರಿಂದ ಧನಯೋಗ ಶುರುವಾಗುತ್ತೆ. ಮೂರನೇ ತಪ್ಪು, ಕೋಪ ಚಿಂತೆ ಜೊತೆ ದಿನ ಶುರು ಮಾಡುವುದು. ಇವತ್ತು ಏನೋ ಆಗುತ್ತೋ, ಹಣ ಸಾಲ ಆಗಿದೆ ಅಂತ ಯೋಜನೆಗಳ ಜೊತೆ ದಿನ ಆರಂಭಿಸಿದ್ರೆ ನಕಾರಾತ್ಮಕ ಶಕ್ತಿ ಸೆಳೆಯುತ್ತೆ, ಅವಕಾಶಗಳು ದೂರ ಹೋಗ್ತವೆ, ಹಣ ಬಂದರೂ ನಿಲ್ಲುವುದಿಲ್ಲ. ಹಾಗಾಗಿ ಬೆಳಿಗ್ಗೆ 2 ನಿಮಿಷ ಕಣ್ಣು ಮುಚ್ಚಿ ಹೇಳಿ, ಇವತ್ತು ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತದೆ. ಹೀಗೆ ಹೇಳುವುದರಿಂದ ಇದು ನಿಮ್ಮ ಭಾಗ್ಯ ಬದಲಾಯಿಸುತ್ತದೆ. ಸ್ನೇಹಿತರೆ, ದೇವರನ್ನು ನೆನಪಿಸಿಕೊಳ್ಳದೆ ದಿನ ಆರಂಭಿಸಿದ್ರೆ ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ ದೇವರ ನಾಮ ಸ್ಮರಣೆ ಮಾಡಿದ ಮನೆಗೆ ದಾರಿದ್ರ್ಯ ಪ್ರವೇಶ ಮಾಡುವುದಿಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ ಕನಿಷ್ಠ ನಿಮಗೆ ಇಷ್ಟವಾಗಿರುವ ದೇವರ ಹೆಸರನ್ನು ನೆನಪಿಸಿಕೊಳ್ಳಿ. ಇದರಿಂದ ಮನೆಗೆ ಶಾಂತಿ, ಹಣದ ಹರಿವು, ಯಶಸ್ಸು ಬರುತ್ತದೆ. ಸ್ನೇಹಿತರೆ, ಈ 4 ತಪ್ಪುಗಳನ್ನು ಹಿಂದೆ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಧನ, ಶಾಂತಿ, ಸಮೃದ್ಧಿ ಖಂಡಿತ ಬರುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಶಾಶ್ವತವಾಗಿ ವಾಸ ಮಾಡಲಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ.